ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಇವತ್ತಿನ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜ ನಮ್ಮೆಲ್ಲ ಒಳ್ಳೆಚಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತ ಹೇಳುತ್ತಾ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ವಿಡಿಯೋನ ಹಾಕೋದನ್ನು ಇವತ್ತು ನೀನೊಬ್ಬರು ಕಮೆಂಟ್ ಹಾಕಿಡು ಶ್ರೀ ಸೂಕ್ತ ಮತ್ತು ಸ್ತೋತ್ರ ಯಾವ ರೀತಿ ಪಠಣ ಮಾಡಬೇಕು, ಯಾವ ರೀತಿ ಸೇವೆ ಮಾಡಬೇಕು ಅನ್ನೋ ಮಾಹಿತಿಯನ್ನು ಇವತ್ತು ನನ್ನ ಜೊತೆ ಶೇರ್ ಮಾಡ್ಕೊಂಡು ಮೊದಲೇದಾಗಿ ಶುಕ್ರವಾರ ಮಂಗಳವಾರ ಬರ್ತಂದ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಖುಷಿ. ಯಾಕಂದ್ರೆ ಆ ದಿನ ನಾವು ಮನ್ಯಾಗ ಮಹಾಲಕ್ಷ್ಮಿ ಪೂಜೆ ಏನು ಮಾಡ್ತಿರ್ತೇವೆ, ನಮ್ಗೆ ಗೊತ್ತಿದ್ದಂಥ ಆರತಿ ಮಂತ್ರಸೂತ್ರಗಳ ಪಠನೆ ಎಷ್ಟು ಆಗ್ತೈತೆ ಅಷ್ಟು ಮಹಾಲಕ್ಷ್ಮಿ ಸೇವೆಯನ್ನು ಮಾಡ್ತಿರ್ತೇವೆ. ಅದ್ರ ಜೊತೆಗೆ ನಾವು ಪ್ರತಿದಿನ ಈ ಒಂದು ಸೇವೆಯನ್ನು ಮಾಡ್ತಾ ಬಂದು ಅಂದ್ರೆ ನಮ್ಮ ಜೀವನದಾಗ ಅಥವಾ ನಮ್ಮ ಮನೆ ಕುಟುಂಬದ ನಮ್ಮ ಮನೆಯವ್ರಿಗಾಗಲಿ ಯಾರಿಗೇ ಆಗಲಿ ಏನೋ ನಮ್ಮ ಒಂದು ಸಮಸ್ಯೆ ಐತೆ ಅಂದ್ರೆ ನಮ್ಮ ಕುಟುಂಬಕ್ಕೆಲ್ಲ ಅನ್ವಯ ಆಗ್ತೈತಿ. ನಾವೆಲ್ಲರೂ ಕೂಡ ಆ ಸಮಸ್ಯೆಯಿಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನೋ ವಿಚಾರ ಕೂಡ ನಾವೆಲ್ಲರೂ ಮಾಡ್ತಿರ್ತೇವೆ. ಅದೇ ರೀತಿ ನಾವು ಕೆಲವೊಂದು ಸಲ ಒಂದು ಹಣಕಾಸಿನ ಸಮಸ್ಯೆಗಳು ಎದುರಿಸಿರ್ತೇವೆ. ಯಾರಾದ ಕೇಳ್ಕೋಕಾಗ್ದ ಅಥವಾ ಯಾರ ಕೇಳ್ಕಾಗ್ದು ಒಂದು ರೀತಿ ಪರಿಸ್ಥಿತಿ ಇರ್ತೈತಿ. ಕೆಲವೊಂದು ಸಲ ಕೊಟ್ಟಂಥ ಹಣ ವಾಪಸ್ ಬರಲ್ಲ. ಕೆಲವೊಂದು ವ್ಯಕ್ತಿಗಳು ಹಣನ ತಗೋದ್ನೇ ಒಂದು ರೀತಿ ಇದ್ರೆ ಕೊಡುವಾಗ ಇನ್ನೊಂದು ರೀತಿ ಇರ್ತಾರೆ. ಇದರಿಂದ ಮನಸ್ಸುಗಳು ಸರಿ ಇರಲ್ಲ ಅಥವಾ ಕೆಲವೊಂದು ಸಲ ನಾವು ನಮ್ಮ ಜೀವನವನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ಬಂದಿರ್ತೈತಿ. ಯಾಕಂದರೆ ಆ ಹಣ ನಮ್ಮ ಮುಂದಿನ ವ್ಯಕ್ತಿ ತಗೋವಂಥ ವ್ಯಕ್ತಿ ನಮಗೆ ಕಷ್ಟದ ಟೈಮ್ದಾಗ ನಮ್ಗೆ ವಾಪಸ್ ಕೊಡ್ತಾನೋ ಒಂದು ಭರವಸೆಯಿಂದ ಕೊಟ್ಟಿರ್ತೀವಿ. ಅಥವಾ ಕೆಲವೊಂದು ಸಲ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಾಲವನ್ನಾದರೂ ಲೋನನ್ನು ತೊಗೊಂಡಿರ್ತೀವಿ. ಆದರೆ ಆ ಲೋನ್ ಕಟ್ಟುವಾಗಲಿ ಅಥವಾ ಆ ಲೋನ್ ತೀರಿಸುವಾಗಲಿ ಆಗುವಂಥ ಕಷ್ಟಗಳು ಏನಿದಾವಲ್ಲ ನಮಗೆ ಎಲ್ಲರಿಗೂ ಯಾರದಕ್ಕೆ ಹೇಳ್ಕೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಕೂಡ ಈಗಿನ ಐತಿ. ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಮ್ಮ ತಕ್ಕ ಪ್ರತಿಫಲ ಸಿಕ್ಕತ್ತಿಲ್ಲ, ನಮ್ಗೆ ಆರ್ಥಿಕವಾಗಿ ಪ್ರಗತಿ ಆಕತ್ತಿಲ್ಲ, ಹಣಕಾಸಿನ ಸಮಸ್ಯೆ ಐತೆ ಅನ್ನೋರ ಪ್ರತಿದಿನ ನಾವು ಈ ರೀತಿ ಶ್ರೀ ಸೂಕ್ತದ ಪಠನೆ ಮಾಡೋದ್ರಿಂದ ನೀವೆಲ್ಲನ ಅನ್ಬೋದು ಇಷ್ಟೆಲ್ಲ ಸೇವೆ ಮಾಡ್ಕೊ ಏನಾಗಬೇಕು ನಾವು ಕಷ್ಟಪಟ್ಟಾಗ ನಮ್ಗೆ ಜೀವನದಾಗ ಎಲ್ಲ ಸಿಗ್ತೈತೆ ಅಂದ್ರೆ ಆ ಕಷ್ಟಪಟ್ಟಾಗ ಆ ಕಷ್ಟಕ್ಕೆ ಒಂದು ಅದೃಷ್ಟದ ಸಾಥ ಅಥವಾ ಲಕ್ ಅನ್ನೋದು ನಾವು ಎಲ್ಲರೂ ಬೇಕಂತೇವಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೆಲವೊಂದು ಸಲ ಲಕ್ ಮೇಲೆ ಡಿಫೆಂಡ್ ಆಗಿರ್ತೈತಿ. ಅಂಥ ಲಕ್ಕ ಅಂಥ ಅದೃಷ್ಟವನ್ನು ನಾವು ಈ ಸೇವೆಯಿಂದ ಪಡ್ಕೋತೇವೆ. ಆ ದೇವರ ಆಶೀರ್ವಾದ ಕೂಡ ನಾವು ಈ ಸೇವೆಯಿಂದ ಪಡ್ಕೋತಿರ್ತೇವೆ. ಹಾಗಾಗಿ ನಾವು ಮಾಡುವಂಥ ಕೆಲಸಕ್ಕೂ ಕೂಡ ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ಕೆಲವೊಂದು ಸಲ ಅದೃಷ್ಟದ ಕೂಡ ಜೊತೆ ಬೇಕು. ಹಾಗಾಗಿ ಇವತ್ತು ಶ್ರೀ ಸೂಕ್ತದ ಪಠಣೆಯನ್ನು ಸಂಕಲ್ಪಯುಕ್ತ ಸೇವೆಯನ್ನು ಯಾವ ರೀತಿ ಮಾಡಬೇಕನ್ನೋ ಸಂಪೂರ್ಣ ಮಾಹಿತಿ ವೆಂಕಟೇಶ ಸೂತ್ರದ ಬಗ್ಗೆ ಮಾಹಿತಿ ಕೂಡ ನೀಡ್ತದನು. ಮೊದಲನೇದಾಗಿ ಶ್ರೀ ಸೂಕ್ತದ ಸೇವೆಯನ್ನು ಮಾಡಬೇಕಾದ್ರೆ ನೀವು ಸಂಕಲ್ಪಯುಕ್ತದ ಹೇಳ್ತಾನೆ ನೋಡ್ರಿ. ಶ್ರೀ ಸೂಕ್ತದ ಸಂಕಲ್ಪಯುಕ್ತ ಸೇವೆಯನ್ನು ಮಾಡ್ಬೋದು. ಗಂಡ್ಮಕ್ಳು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ಯಾರು ಬೇಕಾದ್ರೆ ಈ ಸೇವೆಯನ್ನು ಮಾಡ್ಬೋದು. ಅವರೇ ಇವ್ರತ್ತ ಇಲ್ಲ, ಸೇವೆ ಮಾಡೋ ಇಚ್ಛೆ ಇದ್ರೆ ಸಾಕು, ವಿಶ್ವಾಸ ಭಕ್ತಿ ಇದ್ರೆ ಸಾಕು. ಇಷ್ಟು ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಯಾವುದೇ ಒಂದು ಶುಕ್ರವಾರದಿಂದ ಈ ಸೇವೆಯನ್ನು ಆರಂಭ ಮಾಡಿರಿ. ಮೊದಲನೇದಾಗಿ ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು ಟೈಮ್ ಫಿಕ್ಸನ್ನು ಮಾಡ್ಕೊಂಡು ನೀವು ಈ ಸೇವೆಯನ್ನು ಮಾಡಿರಿ. 21 ದಿನ, 11 ದಿನ, 51 ದಿನ, 108 ದಿನ ಎಷ್ಟು ದಿನ ಆಗ್ತೈತಿ ಅಷ್ಟು ದಿನ ಅಂದ್ರೆ ಸಂಕಲ್ಪಯುಕ್ತ. ಆದ್ರೆ ಈ ಸಂಕಲ್ಪಯುಕ್ತ ಸೇವೆ ಮಾಡೋದ್ನಾಗ ನೀವು ಒಂದು ನಿಯಮವಾಗಿ ಕಠಿಣವಾಗಿ ಏನು ಪಾಲಿಸ್ಬೇಕಂದ್ರೆ ನಾನ್ ವೆಜ್ ಬಿಡ್ಬೇಕು. ಯಾಕಂದ್ರೆ ಕೆಲವೊಂದು ಸಲ ನಾವು ಕೆಲವೊಂದು ವಸ್ತುಗಳನ್ನ ತ್ಯಾಗ ಮಾಡಬೇಕು. ಕಠಿಣವಾಗಿ ನಿಯಮಗಳ ಪಾಲನೆ ಮಾಡಬೇಕು. ಇದೊಂದು ಬಿಟ್ಟರೆ ಬೇರೆ ಯಾವುದೇ ಇದಿಲ್ಲ, ನಿಯಮಗಳಿಲ್ಲ. ಊಟದ ವಿಚಾರವಾಗಿ ನಾನ್ ವೆಜ್ ಅಷ್ಟೇ ಬರುತ್ತೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ನಂತರ ನೀವು ಸಂಕಲ್ಪ ಮಾಡಿ ಈ ಶ್ರೀ ಸೂಕ್ತ ಸ್ವಾಮಿ ಮಹಾರಾಜರ ಈ ಬುಕ್ ಏನೈತಿಲ್ಲ ನಿತ್ಯ ಸೇವೆ ಬುಕ್, ಇದ್ರಾಗ ಶ್ರೀ ಸೂಕ್ತದ ಪಠನೆ ಐತಿ. ಇಲ್ಪ ನಮ್ಮ ಶ್ರೀ ಸೂಕ್ತದ ಈ ಬುಕ್ ಇಲ್ಲಪ್ಪ ಅನ್ನಾರ ನೀವೇನು ಸ್ವಾಮಿ ಇದು ಲಕ್ಷ್ಮೀ ಮಾತೆಯ ಆರತಿ ಬುಕ್ಗಳಾಗ ಸಿಗ್ತಾವಲ್ಲ ಅದ್ರಾಗೂ ಕೂಡ ಶ್ರೀ ಸೂಕ್ತದ ಒಂದು ಈ ಶ್ರೀ ಸೂಕ್ತ ಇರ್ತೈತಿ. ಇಲ್ಲಪ್ಪ ಅಂದ್ರೆ ಈಗ ಎಲ್ಲರ ಕಡೆ ಮೊಬೈಲ್ ಇದಾವೆ, ಎಲ್ಲರ ಕಡೆ ಒಂದು ನೆಟ್ ಅದ, ಎಲ್ಲ ಅವೈಲೇಬಲ್ ಐತಿ. ಅದ್ರಾಗ ನೀವು ಪ್ರತಿದಿನ ಸಾಯಂಕಾಲ ಶ್ರೀ ಸೂಕ್ತವನ್ನು ಶ್ರವಣ ಯೂಟ್ಯೂಬ್ಗೆ ಹಚ್ಚಿ ಕೇಳಿ ಶ್ರವಣ ಮಾಡಿ ನೀವು ಅದನ್ನು ಬೈಹ್ಯಾಟ್ ಮಾಡಿ ಓದ್ಬೋದು. ಇಲ್ಪ PDF ತಕೊಂಡು ನಾವು ಓದ್ತೇವೆ ಅಂದ್ರೆ ಇಷ್ಟು ನಿಮಗೆಲ್ಲ ಒಂದು ಅನುಕೂಲತೆಗಳಿದಾವೆ. ಇಷ್ಟು ನೀವು ಇದ್ರಾಗ ಯಾವ್ದು ಈಸಿ ಆಗ್ತಿಲ್ಲ ನೀವು ಅದನ್ನು ಮಾಡಿರಿ. ಇಲ್ಲಿ ನಾ ಶ್ರೀ ಸೂಕ್ತ ತೋರಿಸ್ಕೊಂಡು ನೋಡ್ತೀನಿ. ಇದು ಶ್ರೀ ಸೂಕ್ತ. ಈ ಶ್ರೀ ಸೂಕ್ತ ನಾವು ಪ್ರತಿದಿನ ಓದ್ತಾ ಇದ್ದು ಅಂದ್ರೆ ನಾರ್ಮಲ್ ಒಂದು ಗ್ಲಾಸ್ ಎಲ್ಲ ಶ್ರೀ ಸೂಕ್ತ ಫಲಶ್ರುತಿ ಸಕಟ್ ಹೇಳಬೇಕು. ಇಲ್ಲಪ್ಪ ನಾವು ಪ್ರತಿದಿನ ಸಂಕಲ್ಪ 21 ದಿವಸ ಸಂಕಲ್ಪ ಸೇವೆ ಮಾಡ್ತೇವೆ ಅಂದ್ರೆ ಪ್ರತಿದಿನ 16 ಸಲ 21 ದಿನ 16 ಸಲ ಶ್ರೀ ಸೂಕ್ತದ ಪಠನೆ ಮಾಡಬೇಕು. ಒಂದು ದಿನಕ್ಕೆ 16 ಸಲ ಶ್ರೀ ಸೂಕ್ತದ ಪಠನೆ ಮಾಡಬೇಕು. ಇಷ್ಟು ಸೇವೆ ಮಾಡಬೇಕಾದ್ರೆ ಹೊಸವಾಗಿದ್ದು ಅಂದ್ರೆ ಕನಿಷ್ಠ ಅರ್ಧ ತಾಸರೆ ಆಗ್ತೈತಿ. ಇಷ್ಟು ಸೇವೆಯನ್ನು ಮಾಡಬೇಕು. ಮತ್ತು 16 ಸಲ ಅಂದ್ರೆ 15ನೇ ಸಲದ ತಕ್ಕ ನಾವು 15 ಸಲ ಏನು ಓದ್ತೇವಲ್ಲ ಶ್ರೀ ಸೂಕ್ತ ಅಲ್ಲಿವರೆಗೆ ಈ 16ನೇ ಲೈನ್ ತಕ್ಕ ನಾವು ಶ್ರೀ ಸೂಕ್ತವನ್ನು ಓದಿ ಅಲ್ಲಿಂದ 16ನೇ ಸಲ ಏನು ಶ್ರೀ ಸೂಕ್ತನ ಪಠನೆ ಮಾಡ್ತೇವಲ್ಲ ಅದನ್ನು ಫಲಶ್ರುತಿ ಸಕಟ ಓದಬೇಕು. ಈ ರೀತಿ ನಾವು 21 ದಿನ 51 ದಿನ ಸೇವೆಯನ್ನು ಮಾಡ್ಬೋದು. ಆ ನಂತರ ಇಲ್ಪ ನಮಗೆ ಸಂಕಲ್ಪಯುಕ್ತ ಸೇವೆ ಮಾಡೋಕ್ಕಾಗಲ್ಲ ಅಥವಾ ಏನೋ ನಾವು ಈ ಸೇವೆದಾಗ ಯಾವುದೇ ರೀತಿ ಗ್ಯಾಪ್ ಆಗಬಾರ್ದು. ಏನೋ ಒಂದು ನೈಸರ್ಗಿಕವಾಗಿ ಅಡಚಣೆಗಳು ಬಂದು ಅಂದ್ರೆ ಅಷ್ಟೇ ಗ್ಯಾಪ್ ಮಾಡಿ ನೀವು ಈ ಸೇವೆಯನ್ನು ಕಂಟಿನ್ಯೂ ಮಾಡ್ಬೋದು. ನಾವಾಗೆ ಮುದ್ದವಾಗಿ ಅಥವಾ ಏನೋ ನಾವು
ಗ್ಯಾಪನ್ನು ಮಾಡ್ಬೋದು. ಇವತ್ತು ಓದಕ್ಕೆ ಮನಸ್ಸಿಲ್ಲ, ನಾಳೆ ಓದ್ತೇನೆ ಬಿಡು, ನಾಳೆ 16 2 ಪಟ್ಟು ನಾವು ಓದ್ತೇನಂತ ಇಲ್ಲ. ಇವತ್ತಿನ ಸೇವೆ ಇವತ್ತಿಗೆ ಪೂರ್ಣ ಆಗಬೇಕು. ಇಲ್ಲಪ್ಪ ನಮಗೆ ಸಂಕಲ್ಪಯುಕ್ತ ಸೇವೆ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಪ್ರತಿದಿನ ಸಾಯಂಕಾಲ ನೋಡ್ರಿ, ನಾವು ಹೆಣ್ಮಕ್ಳು ಪ್ರತಿದಿನ ಸಾಯಂಕಾಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು 6 ಗಂಟೆ 6:30ವರೆಗೂ ಗೋಧೂಳಿ ಸೇಮ್ತರೋಗ ಮನ್ಯಾಗ ದೀಪ ಹಚ್ಚಿ ನಿಮ್ಗೆ ಯಾವ ಬರುವಂಥ ಮಂತ್ರ ಸ್ತೋತ್ರಗಳನ್ನು ಪಠಣ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಶ್ರೀ ಸೂಕ್ತದ ಪ್ರತಿದಿನ ಒಂದ್ಸಲ ಶ್ರೀ ಸೂಕ್ತದ ಸಂಪೂರ್ಣವಾಗಿ ವಿತ್ ಫಲಶ್ರುತಿ ಸಕಟ ನೀವು ಶ್ರೀ ಸೂಕ್ತದ ಪಠಣೆ ಮಾಡ್ಬೋದು. ನಮ್ಮ ಮತ್ತೆ ಬುಕ್ ಇಲ್ಲನಾರ ಯೂಟ್ಯೂಬ್ದಾಗ ಹಚ್ಚಿ ಕೇಳಿ PDF ತಂದ ಡೌನ್ಲೋಡ್ ಮಾಡ್ಕೊಂಡ ನೀವು ಪಠಣೆ ಮಾಡಿರಿ. ಇನ್ನು ವೆಂಕಟೇಶ ಸೂತ್ರದ ಹೇಳ್ತದೆ. ವೆಂಕಟೇಶ ಸೂತ್ರದ 3 ದಿನದ ಒಂದು ಸೇವೆ ಕೂಡ ನಾ ವಿಡಿಯೋದಾಗ ಅಪ್ಲೋಡ್ ಮಾಡಿದ್ದೇನು. ಯಾವ ರೀತಿ ಮಾಡಬೇಕು, ರಾತ್ರಿ 12 ಗಂಟೆಗೆ ಮಾಡುವಂಥ ಸೇವೆ ಐತಿ. ಅತ್ಯಂತ ಪ್ರಭಾವಿ ಸೇವೆ ಐತಿ ನೋಡ್ರಿ. ಆರ್ಥಿಕ ಸಂಕಷ್ಟ, ಅತಿಯಾದ ಸಾಲಬಾಧೆ, ಏನೋ ಒಂದು ಆರ್ಥಿಕವಾಗಿ ನಾವು ಒಂದು ಬಿಸ್ನೆಸ್ ಮಾಡಿದೆವು, ಆದರೆ ಆ ಬಿಸ್ನೆಸ್ ನಷ್ಟ ಆಗೈತಿ, ಏನೋ ಒಂದು ನಮ್ಗೆ ಎಷ್ಟೋ ಪ್ರಯತ್ನ ಪಟ್ಟರು ನಾವು ಆ ಒಂದು ನಷ್ಟದಿಂದ ಹೊರಗೆ ಬರ್ಕತ್ತಿಲ್ಲ, ಆ ನಷ್ಟದಿಂದ ನಮ್ಗೆ ಲಾಭ ಅನ್ನೋದು ಸಿಕ್ಕತ್ತಿಲ್ಲ. ಯಾವುದೇ ಒಂದು ಕೆಲಸ ಮಾಡ್ಕೋದೆವು, ಯಾವುದೇ ಒಂದು ಬಿಸ್ನೆಸ್ ಮಾಡಿದೆವು, ಆ ಥರ ನಾವು ಹಾಕಿದಂಥ ಬಂಡವಾಳ ಕೂಡ ನಮ್ಗೆ ಹೊಂಟಿಲ್ಲ ಅನ್ನೋರ ಈ ವೆಂಕಟೇಶ ಸ್ತೋತ್ರದ ಪಠಣೆಯನ್ನು ಮಾಡ್ಬೋದು. ವೆಂಕಟೇಶ ಸ್ತೋತ್ರದ ಅದು 3 ದಿವಸದ ಸೇವೆ ಏನೈತಿಲ್ಲ ಮತ್ತೊಂದು ವಿಡಿಯೋದಾಗ ನಾ ಹಾಕಿರ್ತೇನೆ, ಅಥವಾ ಒಂದ್ಸಲ ನಾ ಹಾಕಿದ್ದೇನೋ, ನೀವು ವಿಡಿಯೋ ಲಿಂಕ್ ಸಿಕ್ಕರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಆದರೆ ಪ್ರತಿದಿನ ನಾರ್ಮಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ. ಈಗ ಹೆಂಗೆ ಶ್ರೀ ಸೂಕ್ತ ಸಾಯಂಕಾಲ ಮಾಡ್ಬೇಕಂತ ಹೇಳಿಲ್ಲ, ಅದೇ ರೀತಿ ನಾವು ವೆಂಕಟೇಶ ಸ್ತೋತ್ರದ ಕೂಡ ನಾವು ಪ್ರತಿದಿನ ಸಾಯಂಕಾಲ ಹೇಳ್ಬೇಕು. ಇದನ್ನು ಹೆಣ್ಮಕ್ಳು ಅಷ್ಟೇ ಹೇಳ್ಬೇಕಂತಿಲ್ಲ, ಗಂಡು ಮಕ್ಕಳು ಯಾರು ಬೇಕಾದರೂ ಕೂಡ ವೆಂಕಟೇಶ ಸೂತ್ರವನ್ನು ಪ್ರತಿದಿನ ಹೇಳ್ಬೋದು. ಇದು ಬರೀ 16, ಇದು ಕೂಡ ಒಂದು ಸ್ವಲ್ಪ ಅಂದರೆ 16 ಸಾಲದ ಅಷ್ಟೇ ಐತಿ. ಇದನ್ನು ಕೂಡ ನೀವು ಪ್ರತಿದಿನ ಸಾಯಂಕಾಲ ಹೇಳ್ಬೇಕು. ಇಲ್ಲಿ ಐತಿ ನೋಡ್ರಿ ವೆಂಕಟೇಶ ಸೂತ್ರ. ವೆಂಕಟೇಶ ಸೂತ್ರ ಇಲ್ಲಿಂದ ಇಷ್ಟೈತಿ. ಪ್ರತಿದಿನ ಸಾಯಂಕಾಲ ನಾವು ಇದನ್ನು ಹೇಳಬೇಕು. ಒಂದು 2 ಲೈನ್ ನಿಮ್ಗೆ ಇಲ್ಲಿ ಹೇಳಿ ತೋರಿಸ್ತೇನೆ. ಶ್ರೀ ವೆಂಕಟೇಶ ಸೂತ್ರಂ ವೆಂಕಟೇಶು ವಾಸುದೇವೋ ಪ್ರದ್ಯುಮ್ನ ವಿಕ್ರಮ ಸಂಕಟೋರ್ಷಣ ನಿರುದ್ದೇಶ ಶೇಷಾದ್ರಿಪತಿರೇವಚ ಜನಾರ್ದನಂ ಪದ್ಮನಾಮೋ ವೆಂಕಟಾಚಲ ವಾಸನಂ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲಂ. ಈ ರೀತಿ ನಾವು ಈ ವೆಂಕಟೇಶ ಸೂತ್ರವನ್ನು ಪ್ರತಿದಿನ ಪಠನೆ ಮಾಡಬೇಕು. ಈ ರೀತಿ ನಾವು ಸೇವೆ ಮಾಡೋದ್ರಿಂದ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇರಲಿ, ಅದು ಜಲ್ದಿ ನಾವು ಈ ಒಂದು ಸೇವೆ ಮಾಡೋದ್ರಿಂದ ಏನು ನಮ್ಮ ಚಮತ್ಕಾರ ಅಂತಾಗಲ್ಲ, ಆದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗ್ತಿದೆ. ಹಣಕಾಸಿನ ಸಮಸ್ಯೆ ಇತ್ತಂದ್ರೆ ಎಲ್ಲೋ ಒಂದು ಎಲ್ಲ ಮಾರ್ಗಗಳು ಮುಚ್ಚೋದಾದ್ರೂ ಕೂಡ ಎಲ್ಲೋ ಒಂದು ಮಾರ್ಗ, ಎಲ್ಲೋ ಒಂದು ಜಾಬ್ ಅಪಾರ್ಚುನಿಟಿ, ಏನೋ ಒಂದು ನಮ್ಮ ಜೀವನದಾಗ ಒಂದು ಒಳ್ಳೇದು ನಡೀತಿದೆ. ಯಾವಾಗಂದ್ರೆ ನಮ್ಮ ಪೂರ್ಣ ವಿಶ್ವಾಸ ಇಟ್ಟು ಆ ಸೇವೆಯನ್ನು ಮಾಡಿದಾಗ ಇಷ್ಟ ವೆಂಕಟೇಶ ಸೂತ್ರದ ಮತ್ತು ಶ್ರೀ ಸೂಕ್ತದ ಪಠಣೆ. ಅದ್ರ ಜೊತೆಗೆ ಇನ್ನೊಂದು ಸೇವೆಯನ್ನು ಶೇರ್ ಮಾಡ್ಕೋತಾನೆ. ಯಾಕಂದ್ರೆ ನಾನು ಸ್ವಂತ ಹೇಳ್ತಾನು, ನಾನು ಪ್ರತಿದಿನ ಈ 2 ಸೂತ್ರಗಳ ಪಠಣೆಯನ್ನು ಮಾಡ್ತಿರ್ತೇನೆ. ಈಗ ಸದ್ಯದಾಗ ಒಂದು 2 ತಿಂಗಳಾಯ್ತು ಶ್ರೀ ಸೂಕ್ತದ ಪಠಣೆ ಕಡೆ ನನಗೆ ಆಗಿಲ್ಲ. ಶುಕ್ರವಾರ ಅಷ್ಟೇ ಆಗ್ತಿರ್ತೈತಿ. ಯಾಕಂದ್ರೆ ನಾ ಏನು ಮಾಡ್ತಿರ್ತೇನೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೇನೆ. ವೆಂಕಟೇಶ ಸ್ತೋತ್ರದಂತೂ ಪ್ರತಿದಿನ ನಾವು ವೆಂಕಟೇಶ ಸ್ತೋತ್ರ ಸಾಯಂಕಾಲ ಪಠಣೆ ಮಾಡ್ತಿರ್ತೇನೆ. ಅದ್ರ ಜೊತೆಗೆ ಒಂದು ಅಂದ್ರೆ ಕಾಲಭೈರವಷ್ಟಕ್ಕೆ ಸ್ತೋತ್ರ ಪಠನೆ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಕುಟುಂಬದ ಒಂದು ರಕ್ಷಣಾ ಕವಚ ನಿರ್ಮಾಣ ಆದಿದೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಮನೆಗೆ ಬರುವಂಥ ವ್ಯಕ್ತಿ ನಮ್ಮ ಬಗ್ಗೆ ಒಳ್ಳೆ ವಿಚಾರನ ಮಾಡ್ತಾನೆ, ನಮ್ಮ ಕುಟುಂಬದ ಬಗ್ಗೆ ಒಳ್ಳೆ ವಿಚಾರನ ಮಾಡ್ತಾನೋ ವ್ಯಕ್ತಿ ನಮಗೆಲ್ಲರಿಗೂ ಊಹಿಸ್ಕಾಗಲ್ಲ. ಆದರೆ ಯಾರ ಮನಸ್ಸಿಗೆ ಏನೈತಿ ಅಥವಾ ನಮ್ಮ ಮನೆ ಸುತ್ತಮುತ್ತ ಇರೋ ನೆಗೆಟಿವ್ ಎನರ್ಜಿಯಿಂದ ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂದರೆ ನಾವು ಪ್ರತಿದಿನ ಕಾಲಭೈರವಷ್ಟಕ ಸ್ತೋತ್ರದ ಪಠನೆ ಮಾಡುವುದರಿಂದ ಆ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಯ ಪ್ರವೇಶ ಮಾಡೋಲ್ಲ. ಇವತ್ತಿನ ಈ ಸಣ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸವನ್ನವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೂ ಯಾವುದೇ ರೀತಿ ನಿಮ್ಗೆ ಸ್ವಾಮಿ ಸೇವೆ ಬಗ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಹಾಕ್ರಿ, ನಾ ಆ ವಿಡಿಯೋಗಳನ್ನ ಮಾಡಿ ಹಾಕ್ತೇನೆ. ನಾಳೆ 12 ಅಥವಾ 1 ಗಂಟೆಗೆ ಲೈವ್ ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯ ಓದಬೇಕನ್ನೋ ಒಂದು ವಿಚಾರ ಹೋದ್ಸಲ ನಾ ಶೇರ್ ಮಾಡ್ಕೊಂಡಿದ್ದೀನಿ. ಭಾಳ ಜನ ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಹಾಗಾಗಿ ನಾಳೆ ಲೈವ್ ಇರ್ತೈತಿ, ಎಲ್ಲರೂ ಕೂಡ ಜಾಯ್ನ್ ಆಗಿ ಆ ಸೇವೆಯನ್ನು ಎಲ್ಲರೂ ಕೂಡಿ ಮಾಡೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ಹೊಸವಾಯಿನವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಶ್ರೀ ಸ್ವಾಮಿ ಸಮರ್ಥ. ನೆಕ್ಸ್ಟಿನ ವಿಡಿಯೋದಾಗ ಮತ್ತೊಂದು ಒಳ್ಳೆಯ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಶ್ರೀ ಸ್ವಾಮಿ ಸಮರ್ಥ.